ಕಾರಲ್ಲಿ ಹೋಗ್ತಾ ಇದ್ದ ಮಹಿಳೆ ಜೊತೆ ಆಟೋ ಚಾಲಕ ಕಿರಿಕ್ ತೆಗೆದಿದ್ದಾನೆ. ಕಾರ್ಗೆ ಡಿಕ್ಕಿ ಹೊಡೆದು ಕಾರಿನ ಮಿರರ್ಗೆ ಹಾನಿ ಮಾಡಿದ್ದಾನೆ ಚಾಲಕ. ಬೆಂಗಳೂರಿನ ಬೆಳ್ಳಂದೂರಲ್ಲಿ ಆಟೋ ಚಾಲಕ ಈ ರೀತಿ ಕಿರಿಕ್ ಮಾಡಿರೋದು. ಈ ರೀತಿ ಆಟೋ ಚಾಲಕನ ವರ್ತನೆಗೆ ಹೆದರಿ ಮಹಿಳೆ 112ಗೆ ಕಾಲ್ ಮಾಡಿದ್ದಾರೆ. ಸಹಾಯಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. KA 03 AM 3369 ಈ ನಂಬರ್ನ ಆಟೋ ಚಾಲಕ ಈ ತರ ಕಿರಿಕ್ ಮಾಡಿರೋದು. ಎರಡು ವಿಡಿಯೋಗಳಿದೆ ಈ ಘಟನೆದು. ಒಂದು ಕಾರಿನ ಡ್ಯಾಶ್ ಕ್ಯಾಮ್ ನಲ್ಲಿ ರೆಕಾರ್ಡ್ ಆಗಿರೋದು, ಮತ್ತೊಂದು ಆ ಮಹಿಳೆ ಅವರ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದು. ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ಆತ ಕಾರ್ನ ಮಿರರ್ ಮುರಿದಾಕಿ ಮಹಿಳೆಗೆ ಆವಾಜ್ ಹಾಕಿ ಅಲ್ಲಿಂದ ಹೋಗ್ತಾ ಇರೋ ದೃಶ್ಯ ಅದರಲ್ಲಿ ಗಮನಿಸಬಹುದು. I'm near Bellandur police. There's an auto man who's trying to harass me. Can you please come here? Okay. Where do you know, madam? I'm near Bellandur police station. Can you please send somebody, please, fast? Okay, what is the issue, madam? He is harassing me on the road. Right, your name? Pranika. And he's hitting my car. He's physically hitting my car. And he's honking and he's trying to this thing, and he's also broken my mirror. There's an auto man who's trying to harass me. Can you please come here? ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಎಷ್ಟು ಅಂತ ಇಂಥ ಪ್ರಕರಣಗಳು ನೋಡೋದು ಬೆಂಗಳೂರಲ್ಲಿ ಅನ್ಸ್ಬಿಡುತ್ತೆ. ಈಗ ಈ ಘಟನೆಯಲ್ಲಿ ತಪ್ಪು ಯಾರದ್ದು? ಆಟೋ ಚಾಲಕ ಸ್ವಲ್ಪನೂ ಸಂಯಮ ಇಲ್ಲದೆ ಈ ರೀತಿ ವರ್ತನೆ ಮಾಡಿರೋದು ಯಾಕೆ? ವಿಜಯ್, ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ರೋಡ್ ರೌಡಿಸಂಗೆ ಕೊನೆ ಇಲ್ಲ ಅನ್ನೋ ತರ ಆಗಿ ಹೋಗ್ಬಿಟ್ಟಿದೆ. ದಿನಕ್ಕೊಂದು ಈ ರೀತಿಯ ಪ್ರಕರಣ ದಾಖಲಾಗ್ತಾ ಹೋಗುತ್ತೆ. ಇನ್ನು ಈ ಘಟನೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಮಹಿಳೆಯ ವರ್ಷನ್ ಮಾತ್ರ ಗೊತ್ತಾಗ್ತಾ ಇರುವಂತದ್ದು. ಆಟೋ ಚಾಲಕನ ವರ್ಷನ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದು ಪೊಲೀಸ್ ತನಿಖೆಯ ವೇಳೆ ಗೊತ್ತಾಗುತ್ತೆ. ಸೊ ಮೂಲಗಳ ಪ್ರಕಾರ ಆ ಮಹಿಳೆ ಇವತ್ತು ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಕೇಸ್ ಇನ್ನಷ್ಟೇ ಅವ್ರು ಕೊಡಬೇಕಾಗಿದೆ. ಬಟ್ ನಿನ್ನೆ 11 ಗಂಟೆಯ ಸುಮಾರಿಗೆ ಆ ಮಹಿಳೆ ಆಫೀಸ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಕಾರ್ನ ಡ್ಯಾಶ್ ಕ್ಯಾಮ್ ಅಲ್ಲಿ ವಿಡಿಯೋ ಸೆರೆ ಆಗಿರುತ್ತೆ. ಹಿಂದಿನಿಂದ ಬಂದು ಆತ ಒಂದು ಆಟೋ ಇಂದ ಕಾರ್ಗೆ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದ ಆದ್ಮೇಲೂ ಕೂಡ ಲೆಫ್ಟ್ ಸೈಡ್ ಅಲ್ಲಿ ಬಂದು ಓವರ್ಟೇಕ್ ಮಾಡುವಂತಹ ಪ್ರಯತ್ನ ಮಾಡಿ ಆ ಕಾರ್ನ ವಿಂಡೋವನ್ನ ಬ್ರೇಕ್ ಮಾಡ್ತಾನೆ. ಅದು ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಕಾಣಿಸುತ್ತೆ. ಅದರ ಜೊತೆಗೆ ಅವಾಚ್ಯ ಪದಗಳ ಬಳಕೆಯನ್ನ ಮಾಡಿ ಕೂಡ ಆಕೆಯ ಮೇಲೆ ನಿಂದನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾನೆ. ಅದಾದ್ಮೇಲೆ ಆತನ ವರ್ತನೆ ನೋಡಿ ಯಾವ ರೀತಿಯಾಗಿ ಒಂದು ರೌಡಿಸಂ ಮಾಡುವ ರೀತಿಯಲ್ಲೇ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು. ಸೊ ಈ ರೀತಿಯಾದಂತಹ ಪ್ರಕರಣ ಬೆಂಗಳೂರಿನಲ್ಲಿ ಪದೇ ಪದೇ ಅದು ಕೂಡ ಮಹಿಳೆಯರಿಗೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಲ್ಲಿ ಅನೇಕ ಆತಂಕವನ್ನ ಸೃಷ್ಟಿ ಮಾಡಿದೆ. ಯಾಕೆ ಈ ರೀತಿಯಾದಂತಹ ಪ್ರಕರಣ ಜಾಸ್ತಿ ಆಗ್ತಾ ಇದೆ? ಕಡಿವಾಣ ಹಾಕುವಲ್ಲಿ ಪೊಲೀಸರು ವಿಫಲ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಈ ರೀತಿಯ ಪ್ರಕರಣಗಳಿಗೆ ಕಡಿವಾಣ ಹಾಕಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.